ಇವತ್ತಿನಿಂದ ರಾಜ್ಯದಲ್ಲಿ ಪಿಯು ಪರೀಕ್ಷೆಯನ್ನು ಆರಂಭ ಆಗಿದೆ. ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಅದು ಕೂಡ ವಿದ್ಯಾರ್ಥಿಗಳಿಗೆ. ಇದೀಗ ಇದರ ನಡುವೆ ಪಿಯು ಪರೀಕ್ಷೆ ಬರೀಬೇಕಾಗಿದ್ದಂತಹ ವಿದ್ಯಾರ್ಥಿನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಭೂಮಿಕಾ ಕರೆಪ ಮಾಳಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ದ್ವಿತೀಯ ಪಿಯು ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿ ಬೊಂಬಲವಾಡದ ಭೂಮಿಕಾ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮ. ನಸುಕಿನ ಜಾವ 3 ರಿಂದ 6 ಗಂಟೆಯವರೆಗೂ ಅಭ್ಯಾಸವನ್ನ ಮಾಡಿದ್ದಾರೆ ವಿದ್ಯಾರ್ಥಿನಿ. ಇವತ್ತು ಎಕ್ಸಾಮ್ಸ್ ಇದೆ, ಹಾಗಾಗಿ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಸ್ಟಡಿ ಮಾಡ್ಕೊಂಡಿದ್ದಾರೆ, ಪ್ರಿಪೇರ್ ಆಗಿದ್ದಾರೆ ಎಕ್ಸಾಮ್ಗೆ. ಅರ್ಧ ಗಂಟೆ ವಿಶ್ರಾಂತಿ ಬಳಿಕ ಸ್ನಾನಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಸದ್ಯಕ್ಕೆ ಮುಗಿಲು ಮುಟ್ಟಿದೆ ಅವರ ಕುಟುಂಬಸ್ಥರ ಆಕ್ರಂದನ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಬೆಳಿಗ್ಗೆ ಎದ್ದು ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದಾರೆ. 3 ಗಂಟೆಗಳ ಕಾಲ ಸ್ಟಡಿ ಮಾಡಿದ್ದಾರೆ. ಇನ್ನೇನು ಎಕ್ಸಾಮ್ಗೆ ಹೋಗಬೇಕು, ಪರೀಕ್ಷೆ ಬರೀಬೇಕು ಅನ್ನುವಷ್ಟರಲ್ಲಿ ಅರ್ಧ ಗಂಟೆ ವಿಶ್ರಾಂತಿ ಮಾಡಿದ್ದಾರೆ, ರೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಸ್ನಾನಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ ದಿಢೀರಾಗಿ. ಇದೀಗ ಹೃದಯಾಘಾತ ಆಗಿದೆ, ಇದರ ಜೊತೆಗೆ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಬೇಸರದ ಸಂಗತಿ. ಅದರಲ್ಲೂ ಕೂಡ ನೋಡಿ, ಸಾವು ಯಾವಾಗ ಬರುತ್ತೆ ಏನು ಹೇಳಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತ ಹೇಳ್ಬೋದು. ಎಂಥ ಘಟನೆ ಅಂತಂದರೆ, ಇವತ್ತು ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡಬೇಕು. ಎಲ್ಲರೂ ಕೂಡ ಎಕ್ಸಾಮ್ಸ್ ಚೆನ್ನಾಗಿ ಬರೀಬೇಕು, PU ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀಬೇಕು, ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇವತ್ತು ಪರೀಕ್ಷೆ ಬರೀಬೇಕಾಗಿದ್ದಂತಹ ಈ ವಿದ್ಯಾರ್ಥಿನಿ ದಿಢೀರಾಗಿ ಸಾವನ್ನಪ್ಪಿದ್ದಾರೆ.